ಎಲ್ರಿಗೂ ನಮಸ್ಕಾರ. ಇದು ರಜನಿ ಎತ್ತತ್ ಲೈಫ್ ಸ್ಟೈಲ್ ಕನ್ನಡ. ನಮ್ಮ ಪಾಪದು ಬರ್ತ್ಡೇ ಇತ್ತು 11th. ಅದಕ್ಕೆ ನಾನು ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಚದರಪಟ್ಟಣದಲ್ಲಿ ಇದೆ, ಅಲ್ಲಿಗೆ ಹೋಗಿದ್ವಿ ನಾನು ಮತ್ತು ಮೆತಾಳ್ತು. ನಾನು ಮಧ್ಯಾಹ್ನ ಮೇಲೆ ಹೋಗಿದ್ದೆ, ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ಇದು ಮಾಡಿ ಆಮೇಲೆ ಮಧ್ಯಾಹ್ನ ಮೇಲೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋದಿಗೆ 6:30 ಆಗಿತ್ತು. ನೈಟ್ ಮನೇಲಿ ಕೇಕ್ ಕಟ್ ಮಾಡಿದ್ವಿ ಅಷ್ಟೇ. ನಮಗೆ ಏನು ಸ್ಪೆಷಲ್ ಅಂತ ಏನು ಮಾಡಲಿಲ್ಲ, ಯಾಕೆಂದರೆ ಗೃಹ ಪ್ರವೇಶ ಮಾಡಿದ್ರೆ ನಾನ್ ವೆಜ್ ಏನು ಮಾಡೋಂಗಿರಲಿಲ್ಲ ಅಂತ ನಾವೇನು ಮಾಡಲಿಲ್ಲ. ಅನ್ನ ಸಾಂಬಾರು ಬೋಂಡ ಪಾಯಸ ಅಷ್ಟು ಮಾಡಿದ್ವಿ. ಯಾರಿಗೂ ಹೇಳಿರಲಿಲ್ಲ, ನಾವೇ ಮನೆಯವರೇ ಕೇಕ್ ಕಟಿಂಗ್ ಮಾಡ್ಕೊಂಡ್ವಿ. ನನ್ನ ತಮ್ಮ ಫ್ರೆಂಡ್ ಮಾತ್ರ ಕೇಕ್ ತೊಗೊಂಡು ಬಂದ, ಅವನೇ ಅಲ್ವಾ, ಅದಕ್ಕೋಸ್ಕರ ಅವನೊಬ್ಬ ಬಂದಿದ್ದ ಅಷ್ಟೇ. ಮತ್ತು ನಮ್ಮ ಅಕ್ಕನ ಮಗಳಿದ್ದು, ಮತ್ತು ಇನ್ನೊಬ್ರು ನೆಂಟರು ಪಾಪ ಇತ್ತು ಅಷ್ಟೇ. ನಮ್ಮ ಅಪ್ಪ ಅಮ್ಮ ಅಷ್ಟೇ ನಾವಿದ್ದಿದ್ದು. ನನ್ನ ತಮ್ಮನೂ ಬಂದಿರಲಿಲ್ಲ. ಮೆತರ್ತು ಜಸ್ಟ್ ಕೇಕ್ ತೊಗೊಂಡು ಬಂದಿದ್ವಿ. ನಮ್ಮ ಎತ್ತತ್ತು ಪೋಸ್ ಕೊಟ್ಟಿದ್ದೆ ಫೋಟೋ ತೆಗಿಸ್ಕೊಂಡಿದ್ದೆ. ಈ ಕಡೆ ಇಡ್ಬೇಕು. ನೀನೇ ತಗೊಂಡಿದ್ದು? ನೀನೇ ತಗೊಂಡಿದ್ದಾ? ಯಾರು ತಗೊಂಡಿದ್ದು ಸ್ವೀಟು? ನಮ್ಗೆ ನೀವು ಒಬ್ಬನೇ ತಿಂತಿದ್ಯಾ? ಚೆನ್ನಾಯ್ತಾ? ಯಮ್ಮಿನಾ? ಏತು ಚೆನ್ನಾಯ್ತಾ ಸ್ವೀಟು? ಗೊತ್ತಾಯ್ತು? ಪಾಚಿ ಬರ್ತಿದ್ದೀನವ? ನಿದ್ದೆ ಬರ್ತೈತಾ? ಪಾಚಿ ಬರ್ತಿದ್ಯಾ? ನಿದ್ದೆ ಬರ್ತಿದ್ಯಾ? ಅಕ್ಕಯ್ಯ Birthday to you, happy birthday to you, happy birthday to you dear Yatar. ಮೊನ್ನೆ ಹೇಳ್ಕೊಂಡು ಬಂದ ನಾನು ಆಡ್ಲಿ. ಹ್ಯಾಪಿ ಬರ್ತ್ಡೇ. ಫೋಟೋ ಒಂದು ನನ್ನ ಒಂದೊಬ್ಬರಿಗೆ ಫೋಟೋ ತೆಗಿಲ್ಲ ಸರ್. ಮಿಂಚು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಹೇಳೆ, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಯತಾರ್. ತಿನ್ನಿಸ್ಬೇಡಿ ಅವನಿಗೆ, ಮಿಂಚು ಸ್ವೀಟ್ ಕೊಡೆ. ಹ್ಯಾಪಿ ಬರ್ಡೇ ಟು ಯು ಹೇಳು ನನ್ನ ವಿಡಿಯೋ. ಎದ್ದು ಹ್ಯಾಪಿ ಬರ್ಡೇ ಹೇಳು. ಅವನು ಚೆನ್ನಾಗಿ ಬರ್ತೈತೆ, ನಮ್ದ್ರಲ್ಲಿ ವಿಡಿಯೋ ಮಾಡ್ತೀನಿ ಚೆನ್ನಾಗಿ ಬರ್ತಿಲ್ಲ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಯತಾರ್, ಗಾಡ್ ಬ್ಲೆಸ್ ಯು. ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಲಾಸ್ಟಿಗೆ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಅಷ್ಟೇ. ನಾವೇನು ಜಾಸ್ತಿ ಲಂಚ್ಗೆ ಅಷ್ಟೇ ಅನ್ನ ಸಾಂಬಾರು ಮತ್ತು ಬೋಂಡ ಪಾಯಸ ಮಾಡಿದ್ವಿ ನಮಗೆ ಅಷ್ಟೇ. ಅದು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದರಿಂದ ನಾವು ಬೇಗ ಮಲ್ಕೊಂಡ್ವಿ, ಏಕೆಂದರೆ ಹೊರನಾಡಿಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಪಾಪುದು ಹಳೇದು ಅರಕೆ ಇತ್ತು. ಪಾಪುನು ಒಂದಿನೂ ಕರ್ಕೊಂಡು ಹೋಗಿರಲಿಲ್ಲ, ಇನ್ನೂ ಹುಟ್ಟಿ ತೊಟ್ಟಿದ್ದ. ಅವನಿಗೆ 2 years ಆಯ್ತಲ್ವ ಇವಾಗ. ನಾವು ಕರ್ಕೊಂಡು ಹೋಗಿರಲಿಲ್ಲ, ಹೋಗೋಣ ಅಂದ್ಕೊಂಡು ಆಗಿಲ್ಲ. ಒಂದು ಸಲ ಧರ್ಮಸ್ಥಳಕ್ಕೆ ಹೋಗಿ ಹಂಗೆ ಬಂದ್ವಿ. ಹೊರನಾಡಿಗೆ ಹೋಗೋಕ್ಕಾಗಲಿಲ್ಲ. ಈ ಸಲ ಹೋಗಿ ಒಂದು ತುಲಾಭಾರ ಮಾಡಿಸಿ ಬರೋಣ ಅಂತ ಹೊರಟ್ವಿ. ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಸಂಜೆ ಆಗೋಗಿತ್ತು. ಯಾಕೆಂದರೆ ನಮಗೆ ಹಾಸನಲ್ಲಿ ಬಸ್ ಇರಲಿಲ್ಲ, ಲೇಟಾಗಿ ಸಿಕ್ತು. ಅದಕ್ಕೆ ಸಂಜೆ ಆಗೋಯ್ತು. ಬಸ್ಸೆಲ್ಲ ಹೆವಿ ರಶ್ ಇತ್ತು, ಸೀಟು ಹೋಗಿದ್ದೆ. ರೂಮ್ ನೋಡ್ಕೊಂಡು ರೂಮಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಗರ್ಭಗುಡಿ ಒಳಗಡೆ ಹೋಗಿಲ್ಲ, ಹೊರಗಡೆ ಮಾತ್ರ ಹೋಗಿ ಅಲ್ಲಿಂದನೇ ಕಾಣಿಸ್ತದೆ ನೋಡಿ ದೇವರು.
ಇಲ್ಲೇ ಕಾಣಿಸ್ತಾ ಇದೆ. ನಾವು ಒಳಗಡೆ ಹೋಗಿ ಎಲ್ಲ ಹಂಗೆ ನೋಡಿಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಒಂದೆರಡು ಫೋಟೋ ತಕ್ಕೊಂಡು ಆಮೇಲೆ ಊಟ ಅಲ್ಲೇ ಕೊಡ್ತಾರೆ, ಊಟ ಮಾಡಿಕೊಂಡು ಊಟಕ್ಕೆ ಹೋಗ್ತಾ ಇದ್ವಿ. ಅದು ತುಂಬ ಹೀಟು ಊಟಕ್ಕೆ. ಆಮೇಲೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡ್ವಿ. ಇನ್ನೊಂದು ಹೋಗಿ ಊಟ ಮಾಡಿಕೊಂಡು ಮತ್ತೆ ಬಂದು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗಿದ್ದು ನಾವು. ರೂಮಿಗೆ ಅಲ್ಲಿ ದೇವಸ್ಥಾನಗಳ ರೂಮ್ ಇರ್ತಾವಲ್ವ, ಅಲ್ಲಿ ನಮಗೆ ಸಿಗಲಿಲ್ಲ. ಬೇರೆ ಕಡೆ ನಾವು ಮಾಡ್ಕೊಂಡ್ವಿ. ನಾವು ಆರಶ್ರೀಗೆ ಹೋಗಿದ್ದಾಗಲೂ ಅದೇ ರೂಮ್ ಮಾಡ್ಕೊಂಡಿದ್ವಿ. ಅದೇ ಮನೆಯಲ್ಲೇ ರೂಮ್ ಥರ ಮಾಡಿದ್ದಾರೆ, ಅದು ಮಾಡಿ ಕೊಡ್ತಾಯಿದೆ. ಈ ಸಲ ಹೋದಾಗ್ಲೂ ಅದೇ ಇದಕ್ಕೆ ಹೋಗಿ ಅಲ್ಲೇ ಮಾಡ್ಕೊಂಡ್ವಿ. ಇದು ಒಂದು ಸ್ವಲ್ಪ ಇದು ಮಾಡಿದೆ, ಆಲ್ಟ್ರೇಷನ್ ಮಾಡಿದ್ದಾರೆ ಇವಾಗ ಚೆನ್ನಾಗಿ. ಕೆಲವರು ನಮ್ಮ ಜೊತೆ ಬಂದವರೆಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬಸ್ ಹತ್ತಿದ್ರು. ಬಟ್ ನಾವು ಬಂದಿರೋದೇ ಅಪರೂಪ, ಅದು ದೂರಿಂದ ಬಂದಿದ್ದೀವಲ್ಲ, ಯಾಕೆ ಒಂದಿನ ಇದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಅದಲ್ಲದೆ ಮುಡಿ ಕೊಡಬೇಕಾಗಿತ್ತಲ್ಲ ನಮ್ಮ ಪಾಪದು, ಮುಡಿ ಕೊಡ್ಕೊಂಡು ನಿಧಾನಕ್ಕೆ ಹೋದ್ರಾಯ್ತು ಅಂತ ನಾವು ಒಂದಿನ ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಮುಡಿ ಕೊಡ್ಕೊಂಡು ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ಆ ಬಸ್ಸೇ ಅಲ್ಲಿ ರೋಡೇನೋ ಮಾಡಿಸ್ತಿರೋದ್ರಿಂದ ಬಸ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಪ್ರೈವೇಟ್ ಗಾಡೀಲಿ ಹೋಗ್ಬೇಕಾಯಿತು. ಬೇರೆ ಮಕ್ಕಳನ್ನೆಲ್ಲ ಎತ್ಕೊಂಡು ಪ್ರೈವೇಟ್ ಗಾಡಿ ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸ್ತದೆ. ಕಾರಲ್ಲೆಲ್ಲ ದೊಡ್ಡದಲ್ಲ, ಮನೆಯವರೇ ರೂಮ್ಗಳು ಮಾಡಿ ಕೊಡ್ತಾರೆ. ಆ ಥರದೊಂದು ಆ ಕಡೆ ದೇವಸ್ಥಾನ ಎದುರುಗಡೆ ಹೋಗಿದ್ರೆ ಅಲ್ಲಿ ಸಿಗುತ್ತೆ. ನಾವು ಮಾಡ್ಕೊಂಡಿರೋದೇ 500, ಇವೆಲ್ಲ 1000 ಮೇಲೇ, 1500, 1800 ಆ ಥರ. ನಾವು ಇವಾಗ ಹೋಗ್ತಾ ಇದ್ದೀವಿ ರೂಮ್ ಹತ್ರ. ಸಿಕ್ಕಾಪಟ್ಟೆ ತಣ್ಣಗಿದೆ ರೀ. ಹೇಗೆ ಅನಿಸ್ತೈತಿ ನಿಮಗೆ ದೇವಸ್ಥಾನ ಬಂದಿರೋದು? ಇಲ್ಲಿ ಕಡೆ ಹೇಳ್ರಿ, ವಿಡಿಯೋ ಹೇಳ್ರಿ. ಹಾಂ, ಅವ್ರ ಕಪ್ಪು ಕಾಣಿಸ್ತಾ ಇಲ್ಲ. ಮುಡಿ ಕೊಡಬೇಕು, ಹೋಗಿದ್ವಿ, ಕ್ಲೋಸ್ ಮಾಡಿದ್ರು, ಕೇಳ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಕೊಡಬೇಕು. ನಮ್ಮ ಎತ್ತಾದ ಬುಡೆ ಆಗ್ತಾನೆ. ರೂಮ್ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಆದರೂ ಇದಕ್ಕೆ ಒಂದು ಟೈಮ್ಗೆ 1800 ಜಲ ಜಾಸ್ತಿ ಆಯ್ತು ಅನ್ಸುತ್ತೆ ನನ್ನ ಪ್ರಕಾರ ರೀ. ಇವಾಗ ಹೋಗಿ ಮಲ್ಕೊಂಡ್ರೆ ಅಷ್ಟೊತ್ತಿಗೆ ಎದ್ದು ಹೋಗೋಕ್ಕೆ ಸರಿ ಆಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ರೆ, ಏನು ಮಾಡ್ತಿದ್ರೆ ಕೇಳೋಣ. ಅದೇ ನೋಡಿ, ಈ ಥರ ಇದೆ ಇನ್ನೊಂದು ದೇವಸ್ಥಾನ. ಅದು ದೇವಸ್ಥಾನ ಎದುರುಗಡೆ ಬಂದು ಇಲ್ಲಿ ನಾವು ರೂಮ್ ಮಾಡಿರೋದು ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ರಜಾ ಇರೋದ್ರಿಂದ 3-4 ದಿನ ರಜಾ ಇರೋದ್ರಿಂದ ಫುಲ್ ರಶ್ ಇದೆ. ಮನೆಯಲ್ಲ ಬಾದ ಮೇಲೆ ಕೇಳ್ಕೊಂಡು ಬರೋಣ ಅಂತ ಹೋಗಿದ್ರು. ಏನಂದ್ರು ಕೇಳ್ತೀನಿ ಇವಾಗ. ಏನು ರೀ? 4 kg 150 ಗೋಡಂಬಿ, ಬಾದಾಮಿ 4 kg 140. 4 kg ಅಷ್ಟೇ ಅನ್ಸುತ್ತೆ. ಫ್ರೀ ಮಾಡ್ತಾರೆ. ರೂಮ್ ತೋರಿಸಿ ಹೇಳಿದ್ರೆ ಹೇಳ್ತಾರಲ್ಲ. ಇಲ್ಲಿ ಲೈಟಿಂಗ್ಸ್ ಇಲ್ಲ, ಸ್ವಲ್ಪ ಕತ್ಲೆ ಮನೆ ಥರ ಇದೆ, ದಿಬ್ಬ ಥರ ಇದೆ. ಇಟ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಎಲ್ಲ ಜಗಮಯ್ಯ ಥರ ಲೈಟಿಂಗ್, ಜಗಮಯ್ಯ ಇದೆಲ್ಲ ಚೆನ್ನಾಗಿದೆ. ಇದು ರೂಮು ಚೆನ್ನಾಗಿದೆ, ತೋರಿಸ್ತೀನಿ ರೀ ಯಾವ ಥರ ಇದೆ. ನೀಟಾಗಿದೆ, ಸಾಕು ಅನ್ನಿಸ್ತು. ಮಂಚ ಇದೆ ಅಷ್ಟೇ, ಒಂದು ಮಂಚ ಇದೆ. ಯಥಾರ್ಥ ಹಾಯ್ ಮಾಡು ರೀ. ಹೇಗೆ ದೇವಸ್ಥಾನಕ್ಕೆ ಬಂದಿರೋದು ಖುಷಿನಾ? ಎಷ್ಟು ವರ್ಷ ಆಗಿತ್ತು ರೀ ಬಂದು ನೀನು? 6 ವರ್ಷ ಆಗಿತ್ತಾ ದೇವಸ್ಥಾನಕ್ಕೆ? ನಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಅಂದರೆ ಬಹಳ ಇಷ್ಟ. ಏನ್ರಿ ನಿಸ್ಸು ಹಚ್ಕೊಂಡಿದ್ದಾರೆ ಅಷ್ಟೇ. ಮಾಮೂಲಿ ಮನೆ ಒಳಗೆ ರೂಮ್ ಥರ ಮಾಡಿದ್ದಾರೆ, ಸಾಕು ಬಿಡಿ. ಅಷ್ಟು 1000-2000 ಎಲ್ಲ ಕೊಟ್ಟಷ್ಟು ಮಾಡ್ಕೊಳ್ಳೋಷ್ಟು ಒಂದು ಟೈಮಿಗೆ ನನಗೇನೋ ಇದು ಅನಿಸ್ತು. ಫ್ಯಾಮಿಲಿ ಇರೋದಿಲ್ಲಿ 3 ರೂಮು ಸಹ ಫ್ಯಾಮಿಲಿ ಬಂದಿದ್ದಾರೆ. ಆಯ್ತಾ? ನಮ್ಮ ಎತ್ತನ್ನು ತಡ್ಕೊಂಡು ಬರೋ ಹೊತ್ತಿಗೆ ಇದರಿಂದ ನನಗಿಂತ ಸಾಕಾಯ್ತು. ನಾಳೆ ಒಂದು ದಿನ ತಡಿಬೇಕು. ಖುಷಿ ಭೂತ ಬೋಳೆ ತರ್ತಾಗ್ತಾನೆ, ಬುಡೆ ಬುದ್ಧಿ ಬಂದಿಲ್ಲ. ಬಾಯ್, ಸಿಗ್ತೀನಿ. ಬೆಳಿಗ್ಗೆ ಆಗಿದೆ, ಮುಡಿ ಕೊಡಬೇಕು ಅಂತ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲಿ ಮುಡಿ ಕೂಡ ಬೋರ್ಡ್ ಹಾಕಿದೆ, ಫೋನ್ ಮಾತ್ರ ಹೋಗ್ತಾ ಇಲ್ಲ. ಯಥಾರ್ಥ
ಬೋಳ ಆಗ್ತಾನೆ ನಮ್ಮ ತಾರ್ತಿ ಇವಾಗ. ಬೋಳ ತಾರ್ತ ಆಗ್ತಾನೆ ಇವಾಗ. ಗೊತ್ತ ನಿನ್ ಕೂದ್ಲು ಇರಲ್ಲ ಕಣ ಇವಾಗ. ನಿನ್ ಕೂದ್ಲು ಇರಲ್ಲ. ನಿನ್ ಕೂದ್ಲು ಇರಲ್ಲ ಅಂದ್ರೆ ನೋಡ್ಕೊತಾನೆ ನೋಡಿ ಇವಾಗ. ಬೋಳ ಎತ್ತಾಗ್ತಾನೆ. ಯಾವ ಮುಡಿ ಕೊಡ್ತೀನಾ? ಬೆಳಗಿನ ಜಾವದಲ್ಲಿ ಹೆಂಗೆ ಕಾಣಿಸುತ್ತೆ ಅಂದರೆ ಮುಡಿ ಕೊಡೋಕ್ಕಿಂತ ಬಂತೀವಿ, ಅವ್ರು ಇನ್ನೂ ಓಪನ್ ಮಾಡಿಲ್ಲ. ಎತ್ತ ಯಾವ ಜೊತೆ ಮಾತಾಡ್ಬೇಕಾ? ಮುಡಿ ಕೊಡೋಕ್ಕೆ ಅವ್ರು ಬರೋದು 10 ಗಂಟೆ ಆಗುತ್ತೆ ಅಂತಂದ್ರೆ ಅಷ್ಟವರೆಗೂ ನಾವು ಪಾಪ ಅಲ್ವಾ, ಬೆಳಗ್ಗೆನೇ ಬಂದಿದ್ವಲ್ವಾ. ನಾವು ಬೇಗನೆ ಎದ್ದು ಬಂದಿದ್ವಿ, 5:15ಗೆ ಬೇಗ ಬರ್ತಾರೆ ಅಂತ. ಬಟ್ ಬಂದಿರಲಿಲ್ಲ ಅವರು, ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಪಾಪಗೆ ಹಾಲು ಕುಡ್ಸೋಣ ಅಂತ ಅಲ್ಲೇ ಎದುರುಗಡೆ ಹೋಟೆಲ್ ಇದೆ, ದೊಡ್ಡ ಹೋಟೆಲು, ಅಲ್ಲಿಗೆ ಹೋಗಿದ್ವಿ. ಅಲ್ಲೇ ಹಾಲು ಕೊಡ್ತಾರೆ, ಕಾಫಿ ಟೀ ಎಲ್ಲ ಸಿಗುತ್ತೆ, ಮಕ್ಕಳು ಬೇಕಾದ್ರೆ ಹಾಲೆಲ್ಲ ಸಿಗುತ್ತೆ. ಅಲ್ಲೇ ಹಾಲು ಕುಡಿಸ್ಕೊಂಡು ಬಂದು ನಮ್ಮ ಮನೆಯವರು ಕಾಫಿ ಕುಡಿದ್ರು, ನಾನೇನು ಕುಡಿಲಿಲ್ಲ. ನಮ್ಮ ತರ್ತು ಏನು ಕೊಡೋ ತನಕ ಬಿಡ್ತಾ ಇಲ್ಲ, ಹಾಲು ಬೇಗ ಕೊಡು ಅಂತ ಇದು ಮಾಡ್ತಾಯಿದ್ದೇನೆ. ಆಮೇಲೆ ಬಂದರು, ಮುಡಿ ಕೂಡ ಕರ್ಕೊಂಡು ಬಂದಿದ್ದೀನಿ ನಮ್ಮ ತಾರ್ತೇನ. ಅವನು ಕನ್ನಡಿಯಲ್ಲಿ ಎದುರುಗಡೆ ಮಿರರ್ ಇದೆ, ಅದ್ರಲ್ಲಿ ನೋಡ್ಕೊತಾ ಇದ್ದೇನೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಅದೇ ಮುಟ್ಪಾಡಿತ್ತು ಮುಟ್ಪಾರ್ದು ಕಣಪ್ಪ. ನಾನು ನೆನ್ಸಿಲ್ಲ ಸರಿಯಾಗಿ, ನೆನ್ಸಿಲ್ಲ ಹೋಗೋದ ನೀರಾಗಿ. ಅವ್ನು ಎಲ್ಲಿ ಬಿಡ್ಲಿಲ್ಲ, ನಾನು ಹತ್ತಿ ಒಂಚೂರು ಆಯ್ತಾ. ಏನ್ ಕಾಣಿಸಿದ್ಯಾ? ಅವ್ನು ಕೂದಲು ಹೋಗ್ತೈತೆ. ಓ ಇಲ್ವ ಮುಡ್ಕಡೆ ನೋಡ್ತಾನೆ ಇದೆಲ್ಲ ತಪ್ಪ ನಿನ್ ಕೂದಲು. ಹೆಂಗ್ ಕಾಣಿಸ್ತಾ ಇದ್ದಾನೆ? ಎಲ್ಲ ಕೂದಲಿಂದ ಓ ಕೂದಲಿಂದ ಕೂದೆಲ್ಲ ಹೋಗ್ಬಿಟ್ಟಿದೆ. ಓ ಎಲ್ಲ ಬಂದು ಕೂದಲು ಮುಡ್ಕೊ, ಕೂದಲು ಮುಡ್ಕೊ. ಕೂದಲಿಲ್ಲ ಮುಡ್ಕೊಂಡು ನೋಡ್ತಾ ಇದ್ದೆ ಮಗರ ಬರ್ತದೆ. ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಳಗಡೆ ಎಲ್ಲ ಫೋಟೋ ಅಲ್ಲ ಇಲ್ವಲ್ಲ, ತಕ್ಕೊಂಡಿಲ್ಲ. ಆಮೇಲೆ ಹೊರಗಡೆ ಬಂದಮೇಲೆ ತಕ್ಕೊಂಡಿದ್ವಿ. ಇದು ಹೊರಗಡೆ ಎಲ್ಲ ಅಂಗಡಿಗಳಿರ್ತಾವಲ್ಲ, ಹೋಗಿದ್ವಿ ಏನಾದ್ರು ತೊಗೊಂಡು ಬರೋಣ ಅಂತ ನೋಡೋಣ ಅಂತ ಹೋಗಿದ್ವಿ. ಮಾಮೂಲಿ ಎಲ್ಲ ಥರ ಒಂದೇ ಐಟಮ್ಸ್ ನನಗೇನು, ಅದಕ್ಕೆ ನಾನೇನು ಜಾಸ್ತಿ ಅಂತ ಹೋದ. ಕ್ಲಿಪ್ ಐಟಮ್ಸ್ ಎಲ್ಲ ತೊಗೊಂಡೆ, ಕ್ಲಿಪ್ ಮತ್ತು ಸ್ಟಿಕ್ಕರ್ ಎಲ್ಲ ತೊಗೊಂಡೆ. ಬ್ಯಾಗ್ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು ನೋಡಿದೆ. ನಮ್ಮ ತಗೊಂಡು ಏನೊಂದು ಕಾರ್ ಥರ ಏನೋ ಒಂದು ಕೊಡ್ಸೋದವರೆಗೂ ಬಿಡಲಿಲ್ಲ, ಅದು ಬೇಕೇ ಬೇಕಂತ ಕುತ್ಕೊಂಡ. ಅದು ಕೊಡಿಸಿ ಎಲ್ಲ ಆಟ ಆಡಲೇಬೇಕು ಅಂತ ಕುತ್ಕೊಂಡು ಅಲ್ಲಿ ಆಟ ಆಡ್ತಾ ಇದ್ದೇನೆ. ನೋಡಿ ಅದಕ್ಕೆ ಅಲ್ಲೇ ಒಳಗಡೆ ನೋಡ್ಕೊಬರೋ ಇನ್ನೊಂದ್ಸತಿಯ. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಅದು ಇದು ತೊಗೊಂಡಾದ್ಮೇಲೆ ಹೊಟ್ಟೆ ಸಿಕ್ತು. ಒಳ್ಳೆ ಊಟ ಮಾತ್ರ 12 ಗಂಟೆಗೆ ಕೊಡ್ತೀನಿ ಅಂದರು. ಅದಕ್ಕೋಸ್ಕರ ತುಂಬ ಹೊಟ್ಟೆ ಸಿಕ್ತು. ಪಾಪಿ ತಗೊಂಡು ಅಲ್ಲೇ ಹೋಟೆಲ್ ಪಕ್ಕದಲ್ಲೇ ಇದೆ, ಆ ಹೋಟೆಲ್ಗೆ ಹೋದ್ವಿ. ಏನೋ ಹೊಟ್ಟೆನೇ ತುಂಬಿಲ್ಲ ಸ್ವಲ್ಪ. ಆಮೇಲೆ ಮತ್ತೆ ದೇವಸ್ಥಾನದಲ್ಲಿ ಕೊಡ್ತಾಯಿದ್ರು. ಅವ್ರು ನನ್ನಪ್ಪ ಸಿಕ್ತಲ್ಲ ಅಂತ ಹೋಗಿ ಊಟ ಮಾಡ್ಕೊಂಡು ಬಂದು ಹೊಟ್ಟೆ ತುಂಬ ಮಾತ್ರ ಊಟ ಮಾಡಿ. ಯಾವುದೇ ದೇವಸ್ಥಾನಗಳಿಗೆ ಹೋದ್ರು ಅದೊಂದು ಖುಷಿ, ಯಾಕೆಂದರೆ ಊಟ ಸಿಗುತ್ತೆ, ಏನೋ ಹಸ್ಕೊಂಡು ಇರೋ ಹಾಗಿಲ್ಲ, ಎಲ್ಲದರಲ್ಲೂ ಊಟ ಸಿಗುತ್ತೆ ಅನ್ನೋದೊಂದು. ಆಮೇಲೆ ಅಲ್ಲಿಂದ ನೈಟ್ ಬಂದು ನಾನು ಸಾಕಂತ ಮಾಡ್ಕೊಂಡು ನಮ್ಮ ಎದ್ದು ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.